ಆ ಸ್ವಾತಂತ್ರ್ಯಕ್ಕಾಗಿ ಸಮಾನತೆಗಾಗಿ ನಡೀತಿರುವಂತಹ ಹೋರಾಟ ಅಂತ ಸ್ವಾತಂತ್ರ್ಯ ಹೋರಾಟದ ಯೋಧರಾಗಿರೋ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಮೂರನೇದಾಗಿ ಕಳೆದ 35 ವರ್ಷದಿಂದ ಈ ಹೋರಾಟ ಮಾಡ್ತಾ ಈ ಹೋರಾಟ ಒಂದು ಹಂತ ತಲುಪಿದ್ರು ಕೂಡ ಆ ಸಂಭ್ರಮವನ್ನ ಆಚರಿಸ್ತೀರ ಎಲ್ಲಿಯ ತನಕ ಈ ಅನ್ಯಾಯ ಬೇರೆ ಯಾವ ರೀತಿಯಲ್ಲಿ ಮುಂದುವರೆದ್ರು ಕೂಡ ಸಂಭ್ರಮಕ್ಕೆ ಅದು ಕಾರಣ ಅಲ್ಲ ಅಂತೇಳಿ ಏನು ವಿಶೇಷವಾಗಿ ಮಾದಿಗ ಸಂಘಟನೆಗಳ ಅಣ್ಣಂದ್ರು ಈ ಹೋರಾಟದ ಜೊತೆ ಸಂಭ್ರಮವನ್ನ ತೊರೆದು ಕೈಗೂಡಿಸಿದ್ದಾರೆ. ಅವರು ಈ ದೇಶದ ಆತ್ಮಸಾಕ್ಷಿಯ ಸಂಕೇತ. ಅವರೆಲ್ಲರಿಗೂ ಇನ್ನೊಂದು ಅಭಿನಂದನೆಗಳು. ನಾಲ್ಕನೇದಾಗಿ ಮಾದಿಗೇತರ ಸಂಘಟನೆಗಳು ಹಾಗೂ ಈ ನಾಡಿನಲ್ಲಿ ನಿಜಕ್ಕೂ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಪರಿತಪಿಸ್ತಾ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದ್ದರೂ ಕೂಡ ಹೊಲೆಯರಾಗಿರ್ಬೋದು, ಲಂಬಾಡಿ, ಬೋವಿ, ಕೊರಮ, ಕೊರಚ ಆಗಿರ್ಬೋದು, ಅಥವಾ ಪರಿಶಿಷ್ಟೇತರ ಸಮುದಾಯಗಳಲ್ಲಿ ಮನುಷ್ಯತ್ವದಿಂದ ಯಾರು ಉಳ್ಕೊಂಡಿದ್ದಾರೆ ಅವ್ರು ಕೆಲವರು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು. ಯಾರು ಭಾಗವಹಿಸಿಲ್ಲ ದಯವಿಟ್ಟು ಬನ್ನಿ ಮನುಷ್ಯರಾಗಿ ಅಂತ ಆಹ್ವಾನಿಸ್ತೇನೆ. ಸ್ನೇಹಿತರೆ, ನಾನಿಲ್ಲಿ ವಿಶೇಷವಾಗಿ ನಿಮಗೆ ತಿಳಿದೇ ಇರುವಂತ ಯಾವುದೇ ಸಂಗತಿಗಳನ್ನ ಹೇಳಕ್ ಬಂದಿಲ್ಲ. ವಿಶೇಷವಾಗಿ ವೇದಿಕೆ ಮೇಲಿರುವಂತಹ ಹಲವಾರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ನಮ್ಮ ಇಡೀ ಜಿಲ್ಲೆ, ನಮ್ಮ ಡಿಸ್ಟಿಕ್, ನಮ್ಮ ಕರ್ನಾಟಕ ಜನ ಎಲ್ಲ ಬಂದವ್ರೆ. ಇದಕ್ಕೆ ಯಾವುದು ಬಂದು ಕಷ್ಟ ಸುಖ ಒಂದು ಭಾಗಿ ಯಾವುದು ಒಂದು ಮಾತು ಹೇಳಿಲ್ಲ. ಈಗ SC ST ಜನಗಳಿಗೆ ನಮಗೆ ಮೀಸಲಾತಿ ಇದಾಗೈತೆ. ಅದಕ್ಕೆ ಎಲ್ಲ ಜನಗಳು ರಾತ್ರಿ ಅದನ್ನೆಲ್ಲ ಬಸ್ಸಲ್ಲಿ ಹಾಕೊಂಡು ಅವ್ರ ಸ್ವಂತ ದುಡ್ಡಿಂದ ಬಂದು ನೆನ್ನೆಯಿಂದ ಎಲ್ಲ ತುಂಬ ಅರ್ಥ ಇದೆ, ನೀರಿನ ಎಲ್ಲ ಒದ್ದಾಡ್ತಿದ್ದಾರೆ. ನಿಮ್ಮ MLA ಆಗಲಿ ಇದು ಮಿನಿಸ್ಟರ್ ಯಾರೂ ನಿಮ್ಮ ರಾಜಕೀಯರು ಯಾರು ಬಂದು ಭಾಗಿಯಾಗಿಲ್ಲ. ಈಗ ಮುಂದಕ್ಕೆ ನಿಮ್ಮ ಮನಸ್ಸಿಗೆ ಗಮನ ಆಗಿದ್ರೆ ಈ ಬಂದು ಮೀಸಲಾತಿ ಅಲೆಮಾರಿ ಜನಕ್ಕೆ ಯಾವ ಬೇಡಿಕೆ ಇಟ್ಟರು ಅದಕ್ಕೆ ನೀವು ಸಹಕಾರ ಮಾಡಿಕೊಟ್ರೆ ನಿಮಗೆ ತುಂಬಾ ಇದಾಗ್ತದೆ. ಇಲ್ಲ ಅಂದ್ರೆ ನಿಮಗೆ ಭಾರಿ ಮುಂದಕ್ಕೆ ಕರ್ನಾಟಕ ಜನ ಎಲ್ಲ ಇದು ಬುದ್ಧಿ ಕಳಿಸ್ತಾರೆ. ಒಂದು ಆಮೇಲೆ ನೀವು ಸಾಬರಿಗೆ ಸಪೋರ್ಟ್ ಮಾಡ್ತಾರಲ್ಲ, ಈ ಸಾಬರೇ ನಿಮ್ಮ ಸಂಬಂಧ, ನಿಮ್ಮ ನೆಂಟ, ನಿಮ್ಮ ಹೆಂಡತಿ ಸಂಬಂಧಿರ, ನಿಮ್ಮ ಹೆಂಗಸರು ಸಾಬರ ಹೆಂಡತಿ ಮಾಡ್ಕೊಂಡಿದ್ದೀರ ಅವ್ರಿಗೆ ಇದು ಮಾಡ್ತಾರಲ್ಲ. ಈಗ ಮೈಸೂರಲ್ಲಿ ಒಂದು ಇತಿಹಾಸದಿಂದ ನಮ್ಮ ಹಿಂದೂ ಜನರಿಗೆ ಪೂಜೆ ಮಾಡ್ತಿದ್ರು. ಈ ಸಾಬರ ಮುಂದೆ ಬಿಟ್ಟು ನಾವು ಪೂಜೆ ಮಾಡ್ತೀವಿ, ನಮ್ಮ ಮೈಸೂರು ದಸರಾ ನಮ್ಮದು ಅಂತ ಅವರು ಹೇಳ್ತಿದಾರಲ್ಲ. ಈಗ ನಮ್ಮಂಗೆ ಹಿಂದೂ ಜನಗಿಂದ ಸಾಬು ಬುರ್ಕ ಬಿಚ್ಚಾಕ್ಬಿಟ್ಟು ಅವರು ಸೀರೆ ಉಟ್ಕೊಂಡು ಅಷ್ಟ ಕುಂಕುಮ ಹಾಕೊಂಡು ಆಮೇಲೆ ಹಣ್ಣು ಕಾತ್ಕೊಂಡು ಪೂಜೆ ಮಾಡಲಿ, ಯಾರು ಬೇಡ ಅಂತಾರೆ. ಆ ವಿಷಯ ಅವ್ರಿಗೆ ಹೇಳಿ, ಸಾಬ್ರಿಗೆ ಹೇಳಿ ಅಲ್ವಾ. ಈಗ ನಿಮ್ಮ ಮುಖ್ಯಮಂತ್ರಿ ಆದರೆ ನಮ್ಮ ಕರ್ನಾಟಕ ಜನ ಎಷ್ಟು ಜನ ಬಂದವ್ರೆ, ನಿಮಗೆ ಕಾಳಜಿ ಇದ್ರೆ ಬೇಡಿಕೆ ಏನು ಅದು ನೀವು ಸಹಕಾರ ಮಾಡಿ ಮುಂದಕ್ಕೆ ನಿಮಗೆ ಮಾನ ಮರ್ಯಾದೆ ಗೌರವ ಉಳಿತದೆ. ಇಲ್ಲ ಅಂದ್ರೆ ಕರ್ನಾಟಕ ಜನವೇ 3 ಮುಂದೆ ಹಾಕ್ತಾರೆ.